ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಪೂರಿಗೆ ಒಂದು ಕಾಂಬಿನೇಷನ್ ಬಾಂಬೆ ಸಾಗು ಮಾಡೋದು ಹೇಳ್ಕೊಡ್ತೀನಿ. ಇದು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಮತ್ತು ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಇದಕ್ಕೆ ದೊಡ್ಡದಾಗಿ ಹೆಚ್ಕೊಂಡಿರೋ ಉದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ತೊಗೊಂಡಿದ್ದೀನಿ ನಾನು, ಒಂದು ಟೊಮೆಟೊ, ಇಲ್ಲಿ ಸಾಸಿವೆ, ಇಲ್ಲಿ ಉದ್ದಿನಬೇಳೆ, ಇಲ್ಲಿ 2 ಸ್ಪೂನು ಕಡಲೆ ಹಿಟ್ಟು, 2ರಿಂದ 2.5 ಸ್ಪೂನ್. ಇದಕ್ಕಿಂತ ಜಾಸ್ತಿ ಹಾಕೋಬಿಟ್ಟು ತುಂಬ ಗಟ್ಟಿ ಆಗಿಬಿಡುತ್ತೆ. 2.5 ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಇಲ್ಲಿ ಶುಂಠಿ ಮತ್ತು ಕರಿಬೇವು, ಉದ್ದದಾಗಿ ಹೆಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ. ನೀವು ಖಾರ ಎಷ್ಟು ಬೇಕು ಅದು ನೋಡ್ಕೊಂಡು ನೀವು ಹಾಕ್ಕೋರಿ. ಮತ್ತು ಕಡಲೆಬೇಳೆ, ಸ್ವಲ್ಪ ಅರಿಶಿಣ ಪುಡಿ, ಮತ್ತು ಇಲ್ಲಿ ನಾನು ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ. ತುಂಬ ಮೆತ್ತಗೆ ಮಾಡ್ಕೋಬೇಡಿ, ಸ್ವಲ್ಪ ಒಂದು 2 ಸೀಟಿಗೆ ಆಫ್ ಮಾಡಿ ಇಟ್ಕೊಂಬಿಡಿ. ಒಂದು 4ರಿಂದ 5 ಆಲೂಗಡ್ಡೆ ತೊಗೊಂಡಿದ್ದೀನಿ, ಅದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಬೇಕಾಗುತ್ತೆ, ಅದು ಖಾರ ಪುಡಿ ಹಾಕ್ತಾಯಿದ್ದೀನಿ. ನಾನು ಇದು 2.5 ಸ್ಪೂನ್ ಕಡಲೆ ಹಿಟ್ಟು ಏನು ತೊಗೊಂಡಿದ್ದೀನಲ್ಲ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೆನೆಯಾಗಿ ಬಿಡ್ತೀನಿ. ಇದನ್ನು ಅವಾಗ ಕಂಟೆಲ್ಲ ಹೋಗಿ ಪೇಸ್ಟ್ ನೈಸಾಗಿ ಬರುತ್ತೆ. ಒಂದು 2ರಿಂದ 3 ಸ್ಪೂನ್ ನೀರು ಹಾಕಿ ಇನ್ನು ಸ್ವಲ್ಪ ನೀಟಾಗಿ ಕಲಸಿಟ್ಕೊಂಬಿಡಿ. ಮೊದಲೇ ಪ್ಯಾನ್ ತೊಗೋರಿ, ಆ ಪ್ಯಾನ್ ಬಿಸಿ ಮಾಡಾಕಿಡಿ. ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯಾಕ್ಬಿಡಿ. 2ರಿಂದ 2.5 ಸ್ಪೂನ್ ಎಣ್ಣೆ ಸಾಕು, ತುಂಬ ಎಣ್ಣೆನು ಬೇಕಾಗಲ್ಲ ಇದಕ್ಕೆ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ಆದಮೇಲೆ ಇದಕ್ಕೆ ಕರಿಬೇವು, ಶುಂಠಿ ಏನು ಎರ್ಕೊಂಡಿದ್ವಲ್ಲ ಅದನ್ನು ಹಾಕ್ಬೇಕು. ಸ್ವಲ್ಪ ಹಸಿ ವಾಸನೆ ಹೋಗಿ ಆದಷ್ಟು ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡೆ ಇದು ಫ್ರೈ ಮಾಡ್ಕೊಳ್ಳಿ. ಮತ್ತಿದು ಒಟ್ಟು ಬಿಡುತ್ತೆ ಶುಂಠಿ. ನೋಡಿ, ಶುಂಠಿ ಕರಿಬೇವು ಆದಮೇಲೆ ಇದಕ್ಕೆ ನಾನು ಒಂದು 6ರಿಂದ 7 ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀವು ಹಾಕ್ಕೋರಿ. ಹಾಕಿ ಫ್ರೈ ಮಾಡಿ ಇದಕ್ಕೆ ನಾನೊಂದು ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ, ದೊಡ್ಡದಾಗಿ ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕಿ ಸ್ವಲ್ಪ ಲೈಟಾಗಿ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಬೆಳೆಸ್ಕೊಂಡ್ಬಿಡಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಹೀಗೆ ಹಾಕಿ ಚೆನ್ನಾಗಿ ಬೆಳೆಸ್ಕೊಂಡ್ಬಿಡಿ. ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ನೋಡಿ, ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ತುಂಬಾನು ಕಲರ್ ಬರಬೇಕಂತೇನಿದೆ, ಸ್ವಲ್ಪ ಬೆಂದು ಸ್ವಲ್ಪ ಲೈಟ್ ತೊಗೊಂಡು ಬಂದರೆ ಸಾಕು. ಅದಾದಮೇಲೆ ಇದಕ್ಕೆ ನಾನು ಒಂದು ಟೊಮೊಟೊ ಸಣ್ಣದಾಗಿ ಹೆಚ್ಕೊಂಡಿದ್ದು ಅದನ್ನು ಹಾಕಿ ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ. ನೀವು ಖಾರ ಪುಡಿ ಲೈಟ್ ಸುಮ್ಮನೆ ಹಾಕಿ ಟೇಸ್ಟ್ ಬರುತ್ತೆ ಚೆನ್ನಾಗಿದ್ದಕ್ಕೆ. ನಂದು ಹಸಿಮೆಣ್ಸಿಗೆ ಖಾರ ಇಲ್ಲ, ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ನಿಮ್ಮ ಹಸಿಮೆಣ್ಸಿಗೆ ಖಾರ ಇದ್ದರೆ ನೀವು ನೋಡಿ ಇದು ಖಾರ ಪುಡಿ ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿ ಟೊಮೊಟೊ ಚೆನ್ನಾಗಿ ಬೆನೀಲಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಈ ಪಲ್ಯ ಮಾಡ್ಕೋರಿ ನೀವು. ಟೊಮೆಟೊ ಸ್ವಲ್ಪ ಖಾರ ಪುಡಿ ಹಾಕಿ ಒಂದು 2 ನಿಮಿಷದ ಕಾಲ ಮುಚ್ಚಿ ಚೆನ್ನಾಗಿ ಬೆನ್ಸ್ಕೊಂಡ್ಬಿಟ್ಟಿದ್ದೀನಿ. ಈಗ ನೋಡಿ, ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ನೀಟಾಗಿ ಬೆಂದಿದೆ ಎಲ್ಲ. ಇದಾದಮೇಲೆ ನಾವು ಆಲೂಗಡ್ಡೆ ಏನು ಬೇಯಿಸ್ಕೊಂಡಿದ್ವಲ್ಲ ಕುಕ್ಕರಲ್ಲಿ ಇಟ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ನಾನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ ನೀಟಾಗಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಕಡಲೆ ಹಿಟ್ಟೇನು 2ರಿಂದ 2.5 ಸ್ಪೂನ್ ತೊಗೊಂಡಿದ್ದಲ್ಲ, ನೀರು ಹಾಕಿ ಮೊದಲೇ ಇಟ್ಟಿದ್ವಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಒಂದು ಎಲ್ಲೂ ಗಂಟಿಲ್ಲ. ಈಗ ನಾವು ಆಲೂಗಡ್ಡೆ ಹಾಕಿದ ಮೇಲೆ ಇದಕ್ಕೆ ಇದನ್ನು ಕಡಲೆ ಹಿಟ್ಟಿಂದು ಏನಿದೆ ನೀರು ಹಾಕಿ ಇದು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ತುಂಬ ಗಟ್ಟಿ ಮಾಡ್ಕೋಬೇಡಿ, ಸ್ವಲ್ಪ ತೆಳುವಿರಬೇಕು. ಇದು ಪೂರಿಗೆ ಚೆನ್ನಾಗಿರುತ್ತೆ. ಈಗ ಏನಾದ್ರು ನಿಮಗೆ ಗಟ್ಟಿ ಅನಿಸಿದ್ರೆ ಇವಾಗೇ ಸ್ವಲ್ಪ ನೀರು ಹಾಕ್ಕೊಂಬಿಡಿ. ಹಾಕಿ ಚೆನ್ನಾಗಿ ಒಂದು 2 ನಿಮಿಷದ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊರಿ ಇದನ್ನು. ನೋಡಿ, ನಾನು ಕಡಲೆ ಹಿಟ್ಟು ನೀರಲ್ಲಿ ಕಲಸಿ ಹಾಕಿದ ಮೇಲೆ ಒಂದು ಅರ್ಧ ಬಟ್ಲು ಮೇಲೆ ನೀರು ಹಾಕಿದ್ದೀನಿ. ಯಾಕಂದರೆ ಕಡಲೆ ಹಿಟ್ಟು ಹಾಕಿದ ಮೇಲೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಅದನ್ನು ಇದು ಗ್ರೇವಿ ಮಾತ್ರ ಇರಬೇಕು. ಇದಕ್ಕೆ ತುಂಬ ಗಟ್ಟಿ ಆಗಿಬಿಟ್ರೆ ಪೂರಿ ರುಚಿಯಾಗಿರೋಲ್ಲ. ಇದಕ್ಕೆ ನಾನು ಒಂದು ಅರ್ಧ ಬಟ್ಲು ನೀರು ಹಾಕಿದ್ದೀನಿ. ನೀರು ಹಾಕಿ ಇದನ್ನು ಒಂದು 2 ನಿಮಿಷದ ಕಾಲ ಸ್ವಲ್ಪ ಅದು ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ತಟ್ಟೆ ಮುಚ್ಚಿ ಚೆನ್ನಾಗಿ ಕುದಿಸ್ಕೊಂಬಿಡಿ. ಇದನ್ನು 2ರಿಂದ 3 ನಿಮಿಷದ ಕಾಲ ಚೆನ್ನಾಗಿ ಕುದಿಬೇಕಿದು, ಹಸಿ ವಾಸನೆ ಹೋಗಬೇಕು. ಅಷ್ಟು ತನಕ ಚೆನ್ನಾಗಿ ಕುದಿಸ್ಕೊರಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ. ಇದು ತುಂಬ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬಾ ನೀರು ಮಾಡ್ಕೋಬೇಡಿ, ಮೀಡಿಯಮ್ ಅದಕ್ಕಿರಲಿ. ಈ ರೀತಿಯಾಗಿ ಒಮ್ಮೆ ಪೂರಿಗೆ ಸಾಗು ಮಾಡ್ಕೊಂಡು ನೋಡಿ. ಇದು ಬಾಂಬೆ ಸಾಗು ಅಂತ ಕರೀತಾರೆ, ತುಂಬಾ ರುಚಿಯಾಗಿರುತ್ತೆ.
ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಲಾಸ್ಟಿಗೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಬಿಸಿ ಬಿಸಿಯಾದ ಬಾಂಬೆ ಸಾಗು ಪೂರಿಗೆ ಮಾತ್ರ ಒಳ್ಳೆ ಕಾಂಬಿನೇಷನ್ನು. ಖಂಡಿತ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಯಾರಾದರೂ ಟ್ರೈ ಮಾಡಿದರೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.